ಒಪ್ಪಿ ಸರ್ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಅವರು ಫಿಲ್ಟರ್ ಇಲ್ದಂಗೆ ಮಾತಾಡ್ತಾ ಇದ್ರೆ, ಬಟ್ ನಾನು ಫಿಲ್ಟರ್ ಹಾಕೊಂಡು ಮಾತಾಡ್ಬೇಕು ಅನ್ನೋಂಥ ಸಿಚುವೇಶನ್ ಎಲ್ಲಿದ್ದೀನಿ ಅಂತ ಯಾವುದು ಬಿಟ್ಕೊಡ್ದೇನೆ ಒಂದಿಷ್ಟು ವಿಚಾರಗಳನ್ನ ಅಜನೀಶ್ ಲೋಕನಾಥ್ ಅವ್ರು ಹಂಚ್ಕೊಂಡಿದ್ದಾರೆ. ಸರ್, ಸಹಜವಾಗಿ ಒಪ್ಪಿ ಸರ್ ಜೊತೆ ಕೆಲಸ ಮಾಡುವಂಥದ್ದು ಎಕ್ಸ್ಪೀರಿಯನ್ಸ್ ಬೇರೆ. ಪ್ರತಿ ಹಂತದಲ್ಲೂ ಒಂದೊಂದು ಡಿಫ್ರೆಂಟ್ ಆಗಿರುವಂಥ ತಂಡ. ಈ ತಂಡದ ಜೊತೆ UI ಹೇಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ಮಾತಲ್ಲಿ ಹೇಳಬೇಕಂದ್ರೆ ಅದ್ಭುತವಾಗಿತ್ತು. ಆ್ಯಂಡ್ ಉಪ್ಪಿ ಸರ್ ಜೊತೆ ಕೆಲಸ ಮಾಡೋದು ಇಟ್ಸ್ ಎ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಬರೀ ಮ್ಯೂಸಿಕ್ಕು, ಕಥೆ, ಸನ್ನಿವೇಶಗಳಿಗೆ ಮ್ಯೂಸಿಕ್ ಮಾಡೋದು ಅಥವಾ ಹಿನ್ನೆಲೆ ಸಂಗೀತ ಮಾಡೋದು ಮಾತ್ರ ಅಲ್ಲ, ಅವ್ರ ಜೊತೆ ನಾವು ಕೂಡ ಟ್ರಾವೆಲ್ ಮಾಡಬೇಕು. ಅವ್ರು ಏನು ಕಥೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ಅವ್ರದ್ದು ಒಂದು ವಿಚಾರ ಹೇಳ್ತಾರೆ ಅಂದರೆ ಅದು 4-5 ಆ್ಯಂಗಲ್ ಇರುತ್ತೆ. ಅದಕ್ಕೆ ಇದು ಈಚೆಯಿಂದಲೂ ನೋಡ್ಬೋದು, ಆಚೆಯಿಂದಲೂ ನೋಡ್ಬೋದು. ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗುತ್ತೆ. ಅದೇ ವಿಚಾರನೇ ಒಬ್ಬೊಬ್ಬರಿಗೆ ಒಂದೊಂದು ಥರ ಅರ್ಥ ಆಗುತ್ತೆ. ಸೊ ಅದನ್ನೆಲ್ಲ ಗ್ರಹಿಕೆ ಮಾಡಿಕೊಂಡು ಅವ್ರ ಜೊತೆ ಟ್ರಾವೆಲ್ ಮಾಡಿ ಆ ಥಾಟ್ ಪ್ರೊಸೆಸ್ಗೆ ನಾವು ಸೂಟಾಗಿ ನಾವು ಮ್ಯೂಸಿಕ್ ಮಾಡಬೇಕು. ಯಾಕಂದರೆ ನಾನು ಹೇಳ್ದಂಗೆ ಉಪ್ಪಿ ಸರ್ ಅಂದರೆ ಒರಿಜಿನಲ್ ಅಂತ ನಾನು ಹೇಳಿದ್ದೆ. ಸೊ ಆ ಒರಿಜಿನಲ್ಗೆ ನಾವು ಅಡ್ಜಸ್ಟ್ ಆಗಬೇಕು ಅಂತ ಹೇಳಿದ್ರೆ ನಾವು ತುಂಬ ವಿ ಹ್ಯಾವ್ ಟು ಮ್ಯಾಚ್ ಅವ್ರ ಥಾಟ್ ಪ್ರೊಸೆಸ್, ಅವರ ವೇಗನ ನಾವು ಮ್ಯಾಚ್ ಮಾಡಬೇಕು. ಸರ್, ಈಗ UI ಅನ್ನೋಂಥದ್ದು ಸಹಜವಾಗಿ ನಾನು ನೀನು ಅನ್ನೋಂಥದ್ದು ಮಾತ್ರ ಕಾಣಿಸುತ್ತೆ, ಬಟ್ ಅದನ್ನ ಹೊರತುಪಡಿಸಿ ಒಳಗಡೆ ಏನಿದೆ ಅನ್ನೋಂಥ ಕುತೂಹಲಕ್ಕೆ ಸರ್ ನಿಮಗೆ ಸಣ್ಣ ಮಾಹಿತಿ ಇರುತ್ತಲ್ಲ, ಅದ್ರ ಬಗ್ಗೆ ಹೇಳೋದಾದ್ರೆ. ಅಂದರೆ ಅದು ನೀವು ಸಿನಿಮಾ ನೋಡಿ, ನಿಮ್ಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಅದು. ಓಕೆನಾ? ಉಪ್ಪಿ ಸರ್ ಹೇಳ್ದಂಗೆ ಪ್ರತಿಯೊಬ್ಬರೂ UI ಆಗಬೇಕು ಅಂತ ಅವ್ರು ಹೇಳಿದರು. ನಮ್ಮ ಒಳಗಿನ ನಾವು ವಿ ಶುಡ್ ಟರ್ನ್ ಇನ್ಸೈಡ್, ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕು ಅನ್ನೋದನ್ನು ಉಪ್ಪಿ ಸರ್ ಸ್ಟೇಜ್ ಮೇಲೆ ಹೇಳಿದ್ರು. ಸೊ ಅದನ್ನು ಜಾಸ್ತಿ ಹೇಳೋಕ್ಕಾಗಲ್ಲ, ನೀವೆಲ್ಲರೂ UI ಸಿನಿಮಾ ನೋಡಿ. ಸಹಜವಾಗಿ ನಿಮಗೆ ಬೇರೆ ಸಿನಿಮಾ ಕೆಲಸ ಮಾಡೋದಕ್ಕೂ ಮತ್ತು ಈ ಸಿನಿಮಾಗೆ ಮಾಡುವಂಥ ಸಂದರ್ಭದಲ್ಲಿ ಇದ್ದಂಥ ಚಾಲೆಂಜ್ ಏನಿತ್ತು ಸರ್? ಅದನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಎಷ್ಟೆಲ್ಲ ಹಗಲು ರಾತ್ರಿಗಳನ್ನು ಕಷ್ಟಪಟ್ಟಿದ್ದೀರಿ ಅಂತ? ಖಂಡಿತ. ಎಲ್ಲ ಪಿಕ್ಚರ್ಗೂ ನಾವು ಕಷ್ಟಪಡಲೇಬೇಕು, ಎಲ್ಲ ಪಿಕ್ಚರ್ಗೂ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. UIಗೆ ಏನಂತ ಹೇಳಿದರೆ ಕಷ್ಟಪಡೋದಕ್ಕಿಂತ ಒಂದು ಮನಸ್ಸಲ್ಲಿ ಒಂದು ಸಂತೋಷ ಇದೆ ಅದು ಕೆಲಸ ಮಾಡಬೇಕು. UI ಸಿನಿಮಾ ಕೆಲಸ ಮಾಡಬೇಕಾದ್ರೆ ನನಗೆ ಒಂದು ಮಾತು ಹೇಳಬೇಕು ಅಂದರೆ ಮತ್ತೆ ಉಪ್ಪಿ ಸರ್ ಜೊತೆ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಇಟ್ಸ್ ವೆರಿ ಈಸಿ ಟು ಏನೋ ಅವ್ರ ಅಂದರೆ ಈಸಿ ಅಂದರೆ ಇಟ್ಸ್ ವೆರಿ ಫನ್ ಟು ವರ್ಕ್ ವಿತ್ ಉಪ್ಪಿ ಸರ್ ಆ್ಯಂಡ್ ಡೂ ಮ್ಯೂಸಿಕ್. ಸೊ ಮತ್ತೆ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ನೋ ಆಸೆ. ಸರ್, ಈಗಾಗಲೇ ಟೀಸರ್ ನೋಡಿದಂಥವ್ರು ಮ್ಯೂಸಿಕ್ನ ಮೆಚ್ಕೊಂಡಿರುವಂಥದ್ದು. ಸೊ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಸಿನಿಮಾದಲ್ಲಿ ಸಾಂಗ್ಗಳನ್ನು ಕಾಂಪೋಸ್ ಮಾಡೋಂಥ ನಿಟ್ಟಿನಲ್ಲಿ ಎಷ್ಟು ಚಾಲೆಂಜಸ್ ಇತ್ತು, ಎಷ್ಟು ಸಾಂಗ್ಸ್ ಇದೆ ಅನ್ನೋಂಥ ಸಣ್ಣ ಮಾಹಿತಿ ಸರ್? ಈಗ 4ರಿಂದ 5 ಹಾಡಿರುತ್ತೆ. ಇಟ್ಸ್ ಚಾಲೆಂಜಿಂಗ್ ಅಲ್ಲ ಸರ್, ಅದು ಹೇಳಿದ್ನಲ್ಲ ಸರ್, ಇದು ಒಂದು ಎಕ್ಸ್ಪೀರಿಯನ್ಸು. ಒಂದು ಮಾತಲ್ಲಿ ನಾವು ಹೇಳೋದಕ್ಕಾಗಲ್ಲ. ഇപ്പോൾ ಉಪ್ಪಿ ಸಾರಿಗೆ ಒಂದು ಸಾಂಗ್ ನಾವು ಕಂಪೋಸ್ ಮಾಡಬೇಕಾ, ಅದೊಂದು ಸುಮ್ಮನೆ ಕೂತ್ಕೊಂಡ್ವಿ, ನಾವು ಏನೋ ಒಂದು ಐಡಿಯಾ ಮಾಡಿದ್ವಿ, ಒಂದು ರಿದಮ್ ಪ್ಯಾಟರ್ನ್ ಹಾಕ್ತೀವಿ, ನಾವು ಕಂಪೋಸ್ ಮಾಡಿದ್ವಿ, ಆ ಥರ ಅಲ್ಲ. ನಾವು ಆ ಫಿಲಾಸಫಿನ ಅರ್ಥ ಮಾಡಿಕೊಂಡು ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅದ್ರದ್ದು ಅರಿವನ್ನು ಅರ್ಥ ಮಾಡ್ಕೊಂಡು ನಾವು ಇದನ್ನು ಹಾಡು ಮಾಡಬೇಕು. ಸರ್, ಫೈನಲಿ UI ತೆರೆಗೆ ನೋಡೋಕೆ ಅಭಿಮಾನಿಗಳ ಕಾತರದಿಂದ ಕಾಯ್ತಾ ಇರುವಂಥದ್ದು ಒಂದು ಕಡೆ ಆದರೆ, ಇದ್ರ ಜೊತೆಗೆ ನಿಮ್ಮ ಕಾಂತಾರ 2 ಕೂಡ ರೆಡಿ ಆಗ್ತಾ ಇದೆ. ಸೊ ಕಾಂತಾರದ ಕೆಲಸಗಳ ಬಗ್ಗೆ ಮಾತಾಡೋದಾದ್ರೆ, ಕಾಂತಾರದ ಕೆಲಸಗಳು ನಡೀತಾ ಇದೆ. ಸಂಗೀತದ ಪ್ರೀ ಪ್ರೊಡಕ್ಷನ್ ಕೆಲಸಗಳು, ಕಂಪೋಸಿಷನ್ನು, ಶೂಟಿಂಗ್ ಬೇಕಾಗಿರೋಂಥ ವರ್ಷನ್ಸ್ ಎಲ್ಲ ಕಂಪೋಸಿಂಗು, ಅದ್ರದ್ದು ಕೆಲಸಗಳು ನಡೀತಾ ಇದೆ. ಅದು ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲನೂ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಇದಿಷ್ಟು ಮ್ಯೂಸಿಕ್ ಮಾಂತ್ರಿಕ, ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.